ಹಲೋ ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪ್ರಥಮ ಸೆಮಿಸ್ಟರ್ BDAನಲ್ಲಿ ಬರ್ತಾ ಇರತಕ್ಕಂತಹ ಸ್ನೇಹಕ್ಕೆ ಯಾವ ಸರಹದ್ದು ಅಂತ ಹೇಳಿ ಒಂದು ವಿಷಯ ಇದೆ. ಈ ವಿಷಯವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ನೇಮಿ ಚಂದ್ರ ಅಂತ ಹೇಳಿ ಕನ್ನಡದ ಪ್ರಮುಖವಾಗಿ ಗುರುತಿಸ್ಕೊಳ್ತಕ್ಕಂತಹ ಲೇಖಕಿಯವರು ಬರೆದಿರ್ತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ ಏನನ್ನು ತೋರಿಸ್ತಾ ಹೋಗ್ತಾರೆ ಅಥವಾ ಏನನ್ನು ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂತಹ ರಾಜಕೀಯ ದ್ವೇಷ ಅಥವಾ ರಾಜಕೀಯವಾಗಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ಬಿಟ್ಟರೆ ನಮ್ಮ ಜನ ಆಗಲಿ ಅವರ ಜನ ಆಗಲಿ ಒಂದು ರೀತಿಯಲ್ಲಿ ಒಂದು ಸಮತೋಲನದಲ್ಲಿರ್ತಕ್ಕಂತಹ ಒಂದು ಸ್ನೇಹತ್ವವನ್ನು ಹೊಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಅವರು ಅಲ್ಲಿನ ಜನಗಳಿಗಾಗಲಿ ಇಲ್ಲಿನ ಜನಗಳಿಗಾಗಲಿ ಜನಸಾಮಾನ್ಯರ ಮಟ್ಟದಲ್ಲಿ ಯಾವುದೇ ದ್ವೇಷ ಅನ್ನೋದನ್ನು ನಾವು ಕಾಣೋದಕ್ಕೆ ಹೋಗೋದಿಲ್ಲ. ಆದರೆ ಪೊಲಿಟಿಸೈಸ್ ಆದ ಮೇಲೆ ಇದು ದೊಡ್ಡ ಮಟ್ಟಕ್ಕೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸ್ನೇಹವನ್ನು ಮರೆತು ಒಂದು ಯುದ್ಧದ ಕಾರ್ಮೋಡದ ರೀತಿಯಲ್ಲಿ ನಾವು ಅದನ್ನು ನೋಡೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದೇವೆ. ಆದರೆ ಈ ಪಾಠ ನಮ್ಗೆ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ರಾಜಕೀಯ ಹಿನ್ನೆಲೆಯನ್ನು ಬಿಟ್ಟು ಜನಸಾಮಾನ್ಯರ ಮಟ್ಟದಲ್ಲಿ ಒಂದು ದೇಶದ ಬಗ್ಗೆ ಅವರು ಯಾವ ರೀತಿ ತಿಳ್ಕೊಂಡಿದ್ದಾರೆ ಅಥವಾ ಅವರು ಯಾವ ರೀತಿ ನೋಡ್ತಾರೆ ಅನ್ನೋದನ್ನು ಕೆಲವೊಂದು ಉದಾಹರಣೆಗಳ ಮೂಲಕವಾಗಿ ಈ ಪಾಠದಲ್ಲಿ ನಮಗೆ ತೋರಿಸ್ತಾ ಹೋಗ್ತಾರೆ. ಹಾಗಾದರೆ ಪಾಠವನ್ನು ಅಥವಾ ಈ ಒಂದು ಸ್ನೇಹಕ್ಕೆ ಯಾವ ಸರಹದ್ದು ಅಂತ ಹೇಳಿ ಒಂದು ಏನು ಟಾಪಿಕ್ ಇದೆಯಲ್ಲ, ಇದನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ಪಾಠ ಹೀಗೆ ಶುರುವಾಗ್ತಾ ಹೋಗ್ತದೆ. ಬಾಂಬ್ ವಿರೋಧಿ ಪಾಕಿಸ್ತಾನ ಕವಿತೆಗಳು. ಇದು ಸರೋಜ್ ಕಾಟ್ಕರ್ ಅಂತ ಹೇಳಿ ಒಬ್ಬರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಪುಸ್ತಕವನ್ನು ಅನುವಾದಿಸಿದ್ದಾರೆ. ಅದನ್ನು ತೆಗೆದಾಗಿದ ತಕ್ಷಣ ಯಾವ ಸರಹದ್ದು ಅಥವಾ ಕವಿತೆಗೆ ಯಾವ ರೀತಿಯಾಗಿರ್ತಕ್ಕಂತಹ ಸರಹದ್ದು ಇದೆ ಅನ್ನೋ ರೀತಿಯಲ್ಲಿ ಒಂದು ಘಟನೆಯನ್ನು ವಿವರಿಸ್ತಾ ಹೋಗ್ತಾ ಇರ್ತಾರೆ. ಆ ಘಟನೆಯ ಒಳಗಡೆ ಏನು ಅಂತ ಹೇಳಿದ್ರೆ, ಇವರು ಮ್ಯಾಂಚೆಸ್ಟರ್ನಲ್ಲಿ ಅಂದರೆ ಹೋಗಿದ್ದಾರಲ್ಲಿ, ಲಂಡನ್ಗೆ ಹೋಗಿದ್ದಾರೆ. ಲಂಡನ್ನಲ್ಲಿ ಮ್ಯಾಂಚೆಸ್ಟರಲ್ಲಿದ್ದಾರೆ. ಅಲ್ಲಿ ತಮ್ಮ ಮನೆಗೊಂದು ಫೋನ್ ಮಾಡಬೇಕು ಅಂತ ಹೇಳಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಲ್ಲ ಓಡಾಡಿಕೊಂಡು ಬರ್ತಾ ಇದ್ದಾರೆ. ಬರಬೇಕಾದಾಗ ಒಂದು ಬೂತ್ ಕಾಣುತ್ತೆ. ಅಲ್ಲಿ ಹೋಗಿ ಫೋನ್ ಮಾಡಬೇಕು ಅಂತ ಹೇಳಿದಾಗ ತಮ್ಮ ಕಾರ್ಡ್ಗಳನ್ನು ಕೊಡಬೇಕು. ನನ್ನ ಹತ್ರ ಕಾರ್ಡ್ ಇಲ್ಲ, ಹಣ ಕೊಡ್ತೇನೆ, ಹೇಗಾದರೂ ಮಾಡಿ ನೀವು ಭಾರತಕ್ಕೆ ಕನೆಕ್ಟ್ ಮಾಡಿ ಅಂತ ಹೇಳಿ ಅಲ್ಲಿರ್ತಕ್ಕಂತಹ ಬೂತಲ್ಲಿರ್ತಕ್ಕಂತಹ ವ್ಯಕ್ತಿಗೆ ಕೇಳ್ತಾರೆ. ಅದಕ್ಕೆ ಆ ಬೂತಿನ ಮಾಲೀಕ ಏನು ಹೇಳ್ತಾನೆ, ತನ್ನ ಸ್ವಂತವಾಗಿರ್ತಕ್ಕಂತಹ ಕಾರ್ಡನ್ನು ಉಪಯೋಗಿಸ್ಬಿಟ್ಟು ಫೋನನ್ನು ಕನೆಕ್ಟ್ ಮಾಡಿಕೊಡ್ತಾನೆ. ಎಲ್ಲಿ ಅಂತ ಹೇಳಿದ್ರೆ ಕರ್ನಾಟಕದ ಬೆಳಗಾವಿಗೆ ಕನೆಕ್ಟನ್ನು ಮಾಡಿಕೊಡ್ತಾನೆ. ಅದಾದಮೇಲೆ ಫೋನಲ್ಲಿ ಮಾತುಕತೆ ಎಲ್ಲ ಮುಗಿದಾದ ಮೇಲೆ ಸರಿ ಹಣ ಎಷ್ಟು ಅಂತ ಹೇಳಿ ಕೇಳಿದಾಗ ಆ ವ್ಯಕ್ತಿ ಏನು ಮಾಡ್ತಾನೆ, ಹಣವನ್ನು ತೆಗೆದುಕೊಳ್ಳೋದೇ ಇಲ್ಲ. ಆವಾಗ ಅವನು ಹೇಳ್ತಾನೆ, ನಾನು ಪಾಕಿಸ್ತಾನದವ, 25 ವರ್ಷಗಳ ಹಿಂದೆ ಇಲ್ಲಿ ಬಂದು ವ್ಯಾಪಾರವನ್ನು ಆರಂಭಿಸಿದ್ದೆ, ನಾವು ಬಾಯಿಗಳೇ, ನಿಮ್ಮಿಂದ ಹಣವನ್ನು ನಾನು ಪಡೆಯೋಕ್ಕಾಗತ್ತಾ? ಆ ವ್ಯಕ್ತಿ ಹೇಳಿರ್ತಕ್ಕಂತಹ ಮಾತು. ಆ ಮಾತನ್ನು ಕೇಳಿಸ್ಕೊಂಡಾಗ ಅವ್ರಿಗೆ ಒಂದು ರೀತಿ ದಿಗ್ಮೂಢರಾಗಿ ಹೋಗ್ತಾರೆ. ಭಾವನೆಗಳೇ ಇಲ್ಲದೆ, ಅಂದರೆ ವ್ಯಕ್ತಪಡಿಸೋದಕ್ಕಾಗದೇ ಇಲ್ಲ. ಯಾಕೆಂದರೆ ಆ ಮನುಷ್ಯ ಒಬ್ಬ ಪಾಕಿಸ್ತಾನದವನು, ಈ ವ್ಯಕ್ತಿ ಇಂಡಿಯಾದವರು. ಅಂದರೆ ಅವರನ್ನು ನಾವು ನೋಡ್ತಕ್ಕಂತಹ ರೀತಿ ಒಂದು ಬೇಕು ಬೇಡ ಅನ್ನೋ ಮಟ್ಟಕ್ಕೆ ಅವರನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಅದೇ ವ್ಯಕ್ತಿ ನೀವು ಬಾಯಿಗಳು, ನಿಮ್ಮ ಹತ್ರ ನಾನು ದುಡ್ಡು ತಗೊಳ್ಳೋದಾ ಅಂತ ಹೇಳಿ ಫ್ರೀಯಾಗಿ ಕಾಲನ್ನು ಮಾಡಿಕೊಡ್ತಾನೆ. ಹಾಗೆ ಈ ಒಂದು ಸ್ನೇಹಕ್ಕೆ ಸರಹದ್ದು ಅಂಥೇಳಿ ಒಂದು ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕಿಯಾಗಿರ್ತಕ್ಕಂತಹ ನೇಮಿ ಚಂದ್ರಗೂ ಕೂಡ ಒಂದು ಅನುಭವ ಆಯಿತು. ಏನು ಆ ಅನುಭವ ಅಂತ ಹೇಳಿದ್ರೆ, ಅವರು ವಿಜ್ಞಾನಿಗಳಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಮಹಿಳಾ ಲೇಖಕಿಯರು ಮತ್ತು ಮಹಿಳಾ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಊರುಗಳನ್ನು ಹುಡುಕೊಂಡು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯಗಳನ್ನು ನೋಡ್ಕೊಂಡು ಬರಬೇಕು ಅಂತ ಹೇಳಿ ಒಂದು ಪ್ರವಾಸವನ್ನು ಕೈಗೊಂಡಿರ್ತಾರೆ. ಹಾಗೆ ಅವರೇನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಬ್ರಾಂಟೆಯಲ್ಲಿ ಬ್ರಾಂಟೆ ಅಂತ ಹೇಳಿ ಕರಿತೀವಲ್ವ, ಅವನ ಊರಾಗಿರ್ತಕ್ಕಂಥ ಯಾರ್ಶೈರ್ಗೆ ಹೋಗಿರ್ತಾರೆ ಇವರು. ಆ ಸಮಯದಲ್ಲಿ ಉದರಿಂಗ್ ಐಟ್ಸ್ನ ಉತ್ಕಟ ಕ್ಷಣಗಳನ್ನು ನೆನಪಿಸಿದ ಬೋಡು ಬೆಟ್ಟಗಳನ್ನು ಅವರು ನೋಡಿಕೊಂಡು ಬರ್ತಾ ಇರ್ತಾರೆ. ಬರಬೇಕಾದಾಗ ಬ್ರಾಂಟೆಯ ಹಾವರ್ತ್ನಿಂದ ಹೊರಟು ಟಾಡ್ ಮಾರ್ಟನ್ ಎಂಬಲ್ಲಿಗೆ ಬರ್ತಾರೆ. ಅಲ್ಲಿ ಬಂದು ಇಳಿದಾಗ ಎಲ್ಲಿ ನೋಡಿದ್ರೂ ಕೂಡ ಜನನೇ ಇಲ್ಲ. ಅದೂ ಅಲ್ಲದೆ ಭಾನುವಾರ ಆಗೋಗಿರೋದ್ರಿಂದ ಬಸ್ಗಳ ಯಾವೂ ಕೂಡ ಕಾಣ್ತಾನೆ ಇಲ್ಲ. ಇವಾಗ ಏನು ಮಾಡೋದಪ್ಪ ಅಂಥೇಳಿ ಅಂದ್ಕೊಂಡಾಗ ಟ್ಯಾಕ್ಸಿಯನ್ನು ಮಾಡ್ಕೊಂಡು ಹೋಗ್ಬೇಕಾಗತ್ತಲ್ವಾ ಅಂಥೇಳಿ ಟ್ಯಾಕ್ಸಿಯನ್ನು ಮಾಡ್ಕೊಳ್ತಾರೆ. ಆ ಟ್ಯಾಕ್ಸಿ ಮಾಡ್ಕೋಬೇಕು ಅಂತ ಹೇಳಿದಾಗ ಅತ್ತ ಇತ್ತ ಸುತ್ತಮುತ್ತ ನೋಡ್ತಾರೆ, ಅಲ್ಲಿ ಟ್ಯಾಕ್ಸಿ ಕಾಣುತ್ತೆ.
ಟ್ಯಾಕ್ಸಿ ಕಂಡಿದ ತಕ್ಷಣ ಆ ಟ್ಯಾಕ್ಸಿ ಒಳಗಡೆ ಇರ್ತಕ್ಕಂಥ ಡ್ರೈವರ್ ಒಳ್ಳೆ ನಮಗೆ ಹಿಂದಿ ಒಂಥರ ಕಾಣ್ತಾ ಇದ್ದಾನಲ್ವಾ ಅಂತ ಹೇಳಿ ಅವ್ರೇನಾಗ್ತಾರೆ, ತುಂಬ ಆಶ್ಚರ್ಯ ಆಗೋಗುತ್ತೆ, ಖುಷಿನೂ ಆಗೋಗುತ್ತೆ, ನಮ್ಮವರೇ ಸಿಕ್ಬಿಟ್ರಲ್ಲಪ್ಪ ಅಂತ ಹೇಳಿ. ಅದಾದಮೇಲೆ ಅವ್ರ ಹತ್ರಕ್ಕೆ ಬಂದು ರಾಟನ್ ಸ್ಟಾಲ್ ಹೋಗಬೇಕಾಗತ್ತೆ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಯಾವುದು ತುಂಬ ದೂರ ಇದೆ, ಹೋಗೋಣ ಅಂತ ಹೇಳಿ ಅವರು ಹೇಳ್ತಾರೆ. ಸರಿ, ನಾವು ನಿಮ್ಮವರು 12 ಪೌಂಡಿನಲ್ಲಿ ಬರುತ್ತೇನೆ ಅಂತ ಅವನು ಹೇಳ್ತಾನೆ. ಯಾರು ಡ್ರೈವರು ಎಷ್ಟಾಗತ್ತೆ ಅಂತ ಕೇಳಿದಾಗ, ಬೇರೆಯವ್ರಿಗಾದರೆ ಜಾಸ್ತಿ ಆಗುತ್ತೆ, ನೀವು ನಮ್ಮವರಾಗಿರೋದ್ರಿಂದ $12 ಅಥವಾ ಪೌಂಡಿನಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಾನೆ. ಸರಿ ಆಯಿತು. ಹಾಗೆ ಭಾನುವಾರದ್ದು ಆಗಿರೋದ್ರಿಂದ ಎಲ್ಲೂ ಕೂಡ ಜನ ಕಾಣ್ತಾ ಇಲ್ಲ, ಅವ್ರ ಪಾಡಿಗೆ ಅವರು ಟ್ಯಾಕ್ಸಿನಲ್ಲಿ ಬರ್ತಾರೆ. ಬಂದಾದಮೇಲೆ ಅವನನ್ನು ನೋಡೋದಕ್ಕೆ ಇಂಡಿಯಾದವನೇ ಆಗಿರೋದ್ರಿಂದ, ಸರಿ ಹಾಗಾದರೆ ನೀವು ಭಾರತದ ಯಾವ ಭಾಗದವನಪ್ಪ ಅಂಥೇಳಿ ಲೇಖಕಿ ಕೇಳ್ತಾರೆ. ಕೇಳಿದಾಗ ಅವನು ಹೇಳ್ತಾನೆ, ನಾನು ಭಾರತದ ಯಾವುದೇ ಭಾಗದವನಲ್ಲ, ನಾನು ಪಾಕಿಸ್ತಾನದವ ಅಂತ ಹೇಳಿದಾಗ ಅವ್ರಿಗೊಂದು ರೀತಿ ಆಶ್ಚರ್ಯ ಆಗೋಗುತ್ತೆ. ಅಪರಿಚಿತ ಹಾದಿಯಲ್ಲಿ ಯಾವುದೋ ಒಂದು ವ್ಯಕ್ತಿ ಸಿಕ್ಕಿಯೇನೆ, ಅದು ನಮಗೆ ಇಷ್ಟವಾಗಿಲ್ಲದೆ ಆಗಿರ್ತಕ್ಕಂತಹ ದೇಶದ ವ್ಯಕ್ತಿ ಅಂತ ಹೇಳಿದಾಗ ನಮ್ಮ ಮನಸ್ಸು ಸಡನ್ನಾಗಿ ಒಂದು ರೀತಿ ಯಾವುದೋ ಒಂದು ಭಾವನೆಯನ್ನು ತಳೆದುಬಿಡುತ್ತೆ. ಅದೇ ರೀತಿ ಅವ್ರಿಗೂ ಕೂಡ ಅಲ್ಲಾಯಿತು. ಆದರೂ ಕೂಡ ಅವನೇನು ಮಾಡ್ತಾನೆ, ಅವೆಲ್ಲವನ್ನು ಒಳಗಡೆ ಇಟ್ಕೊಂಡು ಆ ಲೇಖಕಿ ಏನು ಮಾಡ್ತಾರೆ, ಮತ್ತೆ ಮುಂದೆ ಮುಂದುವರಿಸ್ತಾ ಹೋಗ್ತಾ ಇರಬೇಕಾದಾಗ ಅವರು ಒಬ್ರಿಗೊಬ್ರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವನು ತನ್ನ ದೇಶದ ಬಗ್ಗೆ ಅಪಾರವಾಗಿ ಮಾತಾಡ್ಕೊಳ್ತಾ ಇರಬೇಕಾದಾಗ ಅವನೊಂದು ಮಾತು ಹೇಳ್ತಾನೆ. ಏನು, ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಒಂದಾಗಬೇಕು ಅನ್ನೋ ಮಾತನ್ನು ಹೇಳ್ತಾನೆ. ಅದಾದಮೇಲೆ ರಾಟನ್ ಸ್ಟಾಲ್ಗೆ ಅವರನ್ನು ಡ್ರಾಪ್ ಮಾಡ್ತಾನೆ. ಡ್ರಾಪ್ ಮಾಡಿದ್ಮೇಲೆ ಅವನು ಫಸ್ಟು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದು $12, ಅದಾದರೆ ಆಮೇಲೆ ತೊಗೊಂಡಿದ್ದೆಷ್ಟು ಅಂತ ಹೇಳಿದ್ರೆ $10 ತೆಗೆದುಕೊಂಡಾದ್ಮೇಲೆ ಇವ್ರೇನು ಮಾಡ್ತಾರೆ, ತಮ್ಮ ಆಟೋಗ್ರಾಫ್ ಬುಕ್ಕನ್ನು ಅವನ ಕೈಲಿ ಕೊಡ್ತಾರೆ. ಅದಾದಮೇಲೆ ಅಲ್ಲಿ ಬರೀತಾನೆ, ಅಕ್ಬರ್ ಮೆಹಮ್ಮದ್ ಟ್ಯಾಕ್ಸಿ ಡ್ರೈವರ್ ಟಾಡ್ ಮಾರ್ಟನ್ ಆಲ್ ದ ಬೆಸ್ಟ್ ಇಂಡಿಯಾ ಅಂಥೇಳಿ ಬರೆದು ಸಹಿಯನ್ನು ಹಾಕ್ತಾನೆ. ಅಂದರೆ ಆ ದೇಶದಲ್ಲಿ ಹುಟ್ಟಿ ಯಾವುದೋ ದೇಶದಲ್ಲಿ ವ್ಯವಹಾರವನ್ನು ಅಥವಾ ತನ್ನ ಹೊಟ್ಟೆಪಾಡಿಗೆ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯೂ ಕೂಡ ಏನು ಹೇಳ್ತೇನೆ, ಆಲ್ ದ ಬೆಸ್ಟ್ ಇಂಡಿಯಾ ಅಂತ ಹೇಳಿ ಹೇಳ್ತಾನೆ. ಅಂದರೆ ರಾಜಕಾರಣಿಗಳು ಎಬ್ಬಿಸಿರ್ತಕ್ಕಂತಹ ಗೋಡೆಗಳ ಒಳಗಡೆನೆ ಇಂತಹ ವ್ಯಕ್ತಿಗಳು ಕೂಡ ನಮ್ಮ ಕಣ್ಣಿಗೆ ಕಾಣ್ತಾ ಹೋಗ್ತಾರೆ. ಇದೊಂದು ರೀತಿಯಾಗಿರ್ತಕ್ಕಂಥ ಅನುಭವ. ಆಮೇಲೆ ರಂಜಾನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅನುಭವವನ್ನು ಹೇಳ್ಕೊಳ್ತಾ ಹೋಗ್ತಾರೆ. ರಂಜಾನಲ್ಲಿ ಒಂದು ಸಂಜೆ ಅವ್ರು ಏನು ಮಾಡ್ತಾರೆ, ಆಫೀಸಿಂದ ಹೋಗಬೇಕಾದಾಗ ಯಾವುದೋ ಒಂದು ಆಟೋವನ್ನು ಹಿಡಿತಾರೆ ಮನೆಗೆ ಹೋಗೋದಕ್ಕೆ ಅಂಥೇಳಿ. ಇನ್ನೇನು ಸೂರ್ಯ ಮುಳುಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಡ್ರೈವರ್ ಏನು ಮಾಡ್ತಾನೆ, ಮಸೀದಿ ಬಳಿಗೆ ಬಂದು 1 ನಿಮಿಷ ಮೇಡಮ್ ಅಂತ ಹೇಳಿ ಅವನೇನು ಮಾಡ್ತಾನೆ, ರಸ್ತೆ ಬದಿಯಲ್ಲಿ ಯಾವುದೋ ಒಂದು ತಳ್ಳೋ ಗಾಡಿನಲ್ಲಿರ್ತಕ್ಕಂತಹ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಏನೋ ಒಂದು ಖರ್ಜೂರದಂತಹ ಒಂದು ತುಂಡನ್ನು ತೆಗೆದುಕೊಂಡು ಏನೋ ಪ್ರಾರ್ಥನೆ ಮಾಡಿಕೊಂಡು ಅವನು ಬಾಯಿಗೆ ಹಾಕ್ಕೊಂಡು ಈ ಕಡೆ ಬರ್ತಾನೆ. ಆಗ ಅವರಿಗೆ ಗೊತ್ತಾಗೋದು ಯಾರು ಅಂತ ಹೇಳಿದ್ರೆ, ಇವನು ರಂಜಾನ್ ಮಾಡ್ತಾ ಇರೋದ್ರಿಂದ ಇವನು ಮುಸಲ್ಮಾನ್ ಅಂತ ಹೇಳಿ ಗೊತ್ತಾಗ್ತದೆ. ಅದಾದಮೇಲೆ ಅವ್ರು ಹೇಳ್ತಾರೆ, ನೋಡಿ ನಿಮ್ಮದು ಏನಾದ್ರು ಊಟ ಅಥವಾ ಏನಾದ್ರು ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ನನಗೇನು ಮನೆಗೆ ತುಂಬ ವೇಗವಾಗಿಯೇ ಹೋಗಬೇಕು ಅಂತ ಏನಿಲ್ಲ, ನಾನು 5 ನಿಮಿಷ ನಿಮಗೋಸ್ಕರ ಬೇಕಾದರೆ ನಾನು ಕಾಯ್ತೀನಿ, ನೀವೇನಾದರೂ ತಿನ್ನೋದಿದ್ರೆ ತಿನ್ನಿಪ್ಪ, ಬೆಳಗಿನಿಂದ ನೀವು ಉಪವಾಸ ಇರ್ತೀರಲ್ವ, ತಿನ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಹೇಳಿದ್ಮೇಲೆ ಅವ್ರಿಗೆ ಅದೇನಾಯಿತೋ ಏನೋ 5 ನಿಮಿಷ ನಿಲ್ಲಿಸಿ ನನ್ನನ್ನು ಕಾಯಿಸಲಿಲ್ಲ, ಆದರೆ ತಟ್ಟನೆ ಬೇಗ ಹುರುಪಿನಿಂದ ಓಡಿ ಬಂದು, ನಿಮ್ಮಲ್ಲೂ ಉಪವಾಸ ಮಾಡುವ ಪದ್ಧತಿ ಇದೆಯಲ್ಲ, ನೀವು ಶಿವರಾತ್ರಿ ಎಂದು ಉಪವಾಸ ಮಾಡ್ತೀರಾ, ನಾವು ರಂಜಾನ್ ಟೈಮಲ್ಲಿ ಉಪವಾಸವನ್ನು ಮಾಡ್ತೀವಿ ಅಂಥೇಳಿ ಮಾತಾಡಿಕೊಂಡು ವಿಜಯನಗರದವರೆಗೂ ಅವ್ರು ಮಾತಾಡ್ಕೊಂಡು ಹಾಗೆ ಬರ್ತಾರೆ. ಮೀಟರಲ್ಲಿ $31 ತೋರಿಸಿರುತ್ತೆ. ಆದರೆ ಇವರು $30 ತೆಗೆದುಕೊಂಡು $1 ಚೇಂಜ್ ಇಲ್ಲ ಅನ್ನೋ ಮಟ್ಟಕ್ಕೆ ಹೇಳಿದಾಗ, ಸರಿ ಇಟ್ಸ್ ಓಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಆಯಪ್ಪ ಆಟೋ ತಗೊಂಡು ಆ ಕಡೆಗೆ ಹೋಗ್ತಾನೆ. ಆ ಟೈಮ್ಗೆ ಅವ್ರು ಯಾಕೆ ನನಗೆ ಥ್ಯಾಂಕ್ಸ್ ಹೇಳಿದ್ರು, ಅಥವಾ ಅವ್ರು ಯಾಕೆ ನನಗೆ ಹೇಳಬೇಕಾಯಿತು, ಅದರಲ್ಲೂ ನಾನು $31 ಕೊಡಬೇಕಾಗಿದ್ದವಳು $30 ಕೊಟ್ಟಿದ್ದೀನಲ್ಲ ಅಂತ ಹೇಳಿ ಯೋಚನೆ ಮಾಡಿದಾಗ, ಓಹೋ ನಾನು ಅವ್ರ ಬಗ್ಗೆ ಕೇರ್ ತಗೊಂಡನಲ್ಲ, ಅದಕ್ಕೆ ಅವರು ಥ್ಯಾಂಕ್ಸ್ ಹೇಳಿರ್ಬೋದು ಅಂತ ಹೇಳಿ ಅವ್ರು ಅಂದ್ಕೊಳ್ತಾರೆ. ಅಂದರೆ ಮನುಷ್ಯನ ನಡುವೆ ಸ್ನೇಹ ಅನ್ನೋದು ಹೇಗೆ ಕಾಣ್ತಾ ಹೋಗುತ್ತೆ, ಅಂದರೆ ಮನುಷ್ಯತ್ವದ ಹಿನ್ನೆಲೆಯಲ್ಲಿ ಸ್ನೇಹ ಅನ್ನೋದು ಕಾಣ್ತಾ ಹೋಗುತ್ತೆ. ಅದಕ್ಕೆ ಭಾರತ ಆಗಲಿ ಪಾಕಿಸ್ತಾನ ಆಗಲಿ ರಾಜಕಾರಣಿಗಳ ಹಿನ್ನೆಲೆಯಲ್ಲಿ ನೋಡಿದಾಗ ನಮ್ಮ ನಡುವೆ ದ್ವೇಷ ಅನ್ನೋದನ್ನು ಕಾಣ್ತಾ ಹೋಗ್ತಿರ್ತೀವಿ. ನಮ್ಮ ಜನಸಾಮಾನ್ಯರ ಮಟ್ಟಿಗೆ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಅವ್ರಿಗೂ ಕೂಡ ನಾವು ಭಾರತದೊಂದಿಗೆ ಚೆನ್ನಾಗಿರಬೇಕು, ಭಾರತದಲ್ಲಿರ್ತಕ್ಕಂಥ ಜನಸಾಮಾನ್ಯರು ಕೂಡ ಅವರು ನಮಗೆ ಸಹೋದರರಿದ್ದಂತೆ, ಅಥವಾ ನಾವು ಅವರು ಒಂದೇ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ಕೊಳ್ತಾ ಹೋಗ್ತಾ ಇರ್ತಕ್ಕಂತಹ ಜನಸಾಮಾನ್ಯರು ನಮ್ಮಲ್ಲಿರ್ತಕ್ಕಂಥವ್ರು. ಹಾಗೆ ಇನ್ನೊಂದು ಘಟನೆಯನ್ನು ಅವರು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಸ್ವಲ್ಪ ಅವರಿಗೆ ಬೇಸರ ಅನ್ನೋದು ತರ್ತಾ ಹೋಗುತ್ತೆ. ಯಾಕೆ,
ಅವರು ಪ್ರತಿದಿನ ಬೆಳಗ್ಗೆ ಸಂದರ್ಭದಲ್ಲಿ ಅವರು ಒಂದು ಕಾರನ್ನು ರೆಂಟಿಗೆ ತೊಗೊಂಡು ಹೊರಟಿರ್ತಾರೆ. ಅದು ಯಾವುದೋ ಒಂದು ಪಾಳ್ಯ ಒಂದರ ಮೂಲಕವೇ ಹೋಗ್ತಾ ಇರುತ್ತೆ. ಅತಿ ಸಣ್ಣದಾಗಿರ್ತಕ್ಕಂತಹ ಗಲ್ಲಿಗಳು, ಅಲ್ಲಿ ಜಾಸ್ತಿ ಮುಸ್ಲಿಮರೇ ಇರ್ತಕ್ಕಂಥ ಒಂದು ಒತ್ತೊತ್ತಾದ ಬಡತನದ ವಠಾರಗಳು, ಅಂಗಡಿಗಳು, ಮನೆಗಳು. ಪಾಳ್ಯದ ಗಲ್ಲಿಯಲ್ಲಿ ನಮ್ಮ ಕಾರು ಬಲಕ್ಕೆ ತಿರುಗಲಿತ್ತು. ನಿಧಾನವಾಗಿ ಸಿಗ್ನಲ್ ಹಾಕ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಯಾವುದೋ ಹುಡುಗರು 3 ಜನ ಬೈಕಲ್ಲಿ ಬಂದು ಅವ್ರು ಇನ್ನೇ ಸ್ಟ್ರೈಟ್ ಹೋಗ್ತಾನೇನೋ ಕಾನೂನು ಅಂದ್ಕೊಂಡು ಇವರು ಜೋರಾಗೆ ಬರ್ತಾವ್ರೆ. ಅವ್ನು ಸಡನ್ನಾಗಿ ರೈಟ್ ತಗೊಳ್ತಾ ಇದ್ದಾನೆ. ಅವಾಗ ಬಂದು ಡ್ಯಾಶ್ ಹೊಡೆದ್ಬಿಡ್ತಾರೆ. ಅಲ್ಲಪ್ಪ. ಆಮೇಲೆ ಇಳಿದ ಕೆಳಗಡೆ ಬಂದು ಡ್ರೈವರು ನಾರ್ಮಲಾಗೆ ಮಾತಾಡ್ತಾನೆ. ಅಲ್ಲಪ್ಪ, ಸಿಗ್ನಲ್ ಹಾಕ್ಕೊಂಡು ಬರ್ತಾ ಇದ್ದೀನಿ, ಹಿಂಗೆ ನುಗ್ಗೋದ ನೀವು? ಆ ಹುಡುಗರು ಸ್ವಲ್ಪ ಪೆಟ್ಟಾಗಿತ್ತು. ಅಷ್ಟರಲ್ಲಿ ಎಲ್ಲ ಜನ ಬಂದು ಸೇರಿಕೊಂಡಿದ್ದಾರೆ. ಅದೆಲ್ಲವನ್ನು ನೋಡಿದಾಗ ಈ ಹುಡುಗರದೇ ತಪ್ಪು ಅನ್ನೋದು ಅಲ್ಲಿರ್ತಕ್ಕಂತಹ ಜನಕ್ಕಾಗಲಿ ಎಲ್ಲರಿಗೂ ಕೂಡ ಗೊತ್ತಾಗಿರತ್ತೆ. ಆಮೇಲೆ ಅಲ್ಲಿರೋ ಒಂದಷ್ಟು ಜನ ಹೇಳ್ತಾರೆ, ನಿಮ್ಗೇನು ಗೊತ್ತಾಗಿಲ್ವೇನಪ್ಪ, ನೋಡ್ಕೊಂಬರ್ಬೇಕಲ್ವೇನಪ್ಪ ಅಂಥೇಳಿ ಹುಡುಗರಿಗೂ ಕೂಡ ಹೇಳ್ತಾರೆ. ಡ್ರೈವರು ಕಾರಿಗೆ ಡ್ಯಾಮೇಜ್ ಆಗಿದೆ, 1500 ರೂಪಾಯಿ ಎಷ್ಟೇನಾದರೂ ಅಮೌಂಟ್ ಆಗ್ಬೋದು ಅಂತ ಹೇಳಿ ಅಲ್ಲಿರ್ತಕ್ಕಂತಹ ಜನರಿಗೆ ಹೇಳಿ ಕೊಡಿಸಿ ಅಂತ ಹೇಳ್ತಾನೆ. ಅವಾಗ 1500 ಎಲ್ಲಿಂದ ತರ್ತಾರಪ್ಪ, ಅದು ಬೇರೆ ಹುಡುಗರು ಅಂಥೇಳಿ ಅಲ್ಲೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಹಿರಿಯನೊಬ್ಬ ಅಂದರೆ ಮುಸಲ್ಮಾನ್ ವ್ಯಕ್ತಿ, ಆ ಡ್ರೈವರ್ ಮೇಲೆ ರೇಗ್ತಾನೆ. ಅದಕ್ಕೆ ಡ್ರೈವರು ಜೋರಾಗಿ ರೇಗ್ಬಿಡ್ತಾರೆ. ಏನಂತ, ನೀವೆಲ್ಲ ಒಂದೇ ಇದ್ದೀರಾ, ಅದಕ್ಕೆ ಹೇಳ್ತೀರಾ, ನಮ್ಮ ತಪ್ಪಿದ್ದಿದ್ರೆ ಸುಮ್ಮನೆ ಬಿಟ್ಬಿಡ್ತಿದ್ರ ನೀವು ಅಂತ ಹೇಳ್ಬಿಟ್ಟು ಡ್ರೈವರ್ ಕೇಳ್ತಾನೆ. ಅಂದರೆ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಅಪಘಾತ ಅಥವಾ ಮಾತ್ರ ಆಗಿತ್ತು ಅಷ್ಟೇ ಅದು. ಆದರೆ ತಪ್ಪು ಯಾರದ್ದು, ಡ್ಯಾಮೇಜಸ್ಸಿಂದ ನಮ್ಗೆ ಇಷ್ಟ ಆಗಿದೆ, ನೀವು ಇಷ್ಟು ಕೊಡಬೇಕಾಗತ್ತೆ ಅಂಥೇಳಿ ಡ್ರೈವರ್ ಕೇಳ್ಬೋದಾಗಿತ್ತು. ಆದರೆ ಸಡನ್ನಾಗಿ ಅವನಲ್ಲಿ ಬಂದಿರತಕ್ಕಂಥ ಭಾವನೆ ಏನೋ, ನೀವೆಲ್ಲ ಹೀಗೆ ಒಂದೇ ಆಗಿಬಿಟ್ಟಿದ್ರಿ ಅಂಥೇಳಿ ಮಾತಾಡ್ತಾನಲ್ವಾ, ಅದು ಸರಿಯಾಗಿ ಕಾಣ್ತಾ ಇಲ್ಲ ಅಂಥೇಳಿ. ಅವ್ನು ನೇರವಾಗಿ ಡ್ಯಾಮೇಜಸ್ ಆಗಿದೆ, ಇಷ್ಟು ಕೊಡಬೇಕು ಅಂತ ಹೇಳಿದರೆ ಮುಗ್ದೇ ಹೋಗ್ತಾಯಿತ್ತು. ಅಂದರೆ ಆ ಡ್ರೈವರು ಕೂಡ ಕೇಳ್ತಕ್ಕಂಥ ರೀತಿ ನೀತಿ ಸರಿ ಇಲ್ಲ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಅದಾದ ಮೇಲೆ ಇದು ಜಗಳ ವಿಕೋಪಕ್ಕೆ ಹೋಗುತ್ತೆ ಅಂತ ಹೇಳಿ ತಿಳ್ಕೊಂಡು ಏನು ಮಾಡ್ತಾರೆ, ಆ ಡ್ರೈವರನ್ನು ಸಮಾಧಾನ ಮಾಡಿಸ್ಬಿಟ್ಟು ಒಳಗಡೆ ಬಂದು ಕೂರಿಸ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತಾರೆ. ಅಂದರೆ ಇಡೀ ಇನ್ಸಿಡೆಂಟ್ಗಳನ್ನು ನಾವು ನೋಡಿದಾಗ ಸ್ನೇಹ ಅಂತ ಬಂದಾಗ ಎಂಥವೂ ಕೂಡ ಎದುರುಗಡೆ ಬರೋದಿಲ್ಲ. ಆದರೆ ನಮ್ಮ ನಡುವೆ ಯಾರೋ ನಮ್ಮ ನಡುವೆ ಕೆಲವೊಂದು ಗುಮಾನಿಗಳನ್ನು ಇಟ್ಟಿದ್ದಾರೆ, ಪೂರ್ವಾಗ್ರಹಗಳನ್ನು ಇಟ್ಟಿದ್ದಾರೆ, ಅನುಮಾನಗಳನ್ನು ನಮ್ಮ ಎದೆ ಒಳಗಡೆ ಬೆತ್ತಿ ಹೋಗಿದ್ದಾರೆ. ಒಂದೇ ಸಾಲಿನಲ್ಲಿ ಹೇಳೋದಾದರೆ ನೀವು ಬೇರೆ ನಾವು ಬೇರೆ, ಈ ರೀತಿಯಾಗಿರ್ತಕ್ಕಂತಹ ತಡೆಗೋಡೆಗಳನ್ನು ನಮ್ಮ ನಡುವೆ ತಂದಿಟ್ಟಾಗ ನಾವು ಅವರನ್ನು ನೋಡಿದಾಗ ನಾವು ದ್ವೇಷ ಮಾಡಬೇಕು ಅನ್ಸುತ್ತೆ, ಅವರು ನಮ್ಮನ್ನು ನೋಡಿದಾಗ ದ್ವೇಷ ಮಾಡಬೇಕು ಅಂತ ಅನ್ಸುತ್ತೆ. ಅಂದರೆ ದ್ವೇಷದಿಂದ ಏನನ್ನೂ ಸಾಧಿಸೋಕ್ಕಾಗೋದಿಲ್ಲ, ಪ್ರೀತಿಯಿಂದ ಎಲ್ಲವನ್ನೂ ಸಾಧಿಸೋದಕ್ಕೆ ಸಾಧ್ಯತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಪಾಠವನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ. ಥ್ಯಾಂಕ್ ಯು.